5,000 ವರ್ಷಗಳಿಂದ ನಮ್ಮ ನಾಗರಿಕತೆ ಜೋಡೆತ್ತಿನ ಕೃಷಿಕರಿಂದ ಬೆಳೆದುಕೊಂಡು ಬಂದಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇರುವಂಥದ್ದು. ಆದರೆ ಇತ್ತೀಚೆಗೆ ಒಂದು 50 ವರ್ಷಗಳಲ್ಲಿ ಈ ಜೋಡೆತ್ತಿನ ಕೃಷಿಯನ್ನು ನಿರ್ಲಕ್ಷಿಸಿ ತೈಲ ಶಕ್ತಿಯನ್ನೇ ಪ್ರತಿಯೊಬ್ಬರೂ ಕೂಡ ಅದನ್ನು ಬಳಸುವಂಥ ವ್ಯವಸ್ಥೆ ನಿರ್ಮಾಣ ಆದಂಥ ಕಾರಣಕ್ಕಾಗಿ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಸಂಪೂರ್ಣವಾಗಿ ಕ್ಷೀಣಿಸ್ತಾ ಇದೆ. ಅದರ ಜೊತೆಯಲ್ಲಿ ಇನ್ನು ಮಹಾಯುದ್ಧದಿಂದ ತೈಲದ ಕೊರತೆಯೂ ಉಂಟಾಯಿತು ಅಂತಂದರೆ ಇನ್ನು ಮುಂದೆ ನಾವು ಯಾವ ಒಂದು ದುಸ್ಥಿತಿಗೆ ಒಳಗಾಗ್ಬೋದು ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ಕೂಡ ಚಿಂತನೆ ಮಾಡಿ ಹೆಜ್ಜೆ ಇಡಬೇಕಾದಂಥ ದಿನಗಳು ಪ್ರಾರಂಭವಾಗಿವೆ ಅನ್ನೋದನ್ನು ತಿಳಿಸುವಂಥ ಉದ್ದೇಶದಿಂದ ಬಸವ ಕಲ್ಯಾಣದಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆ ಜರುಗುತ್ತಿದೆ. ನಂದಿ ಗ್ಯಾಸ್, ನಂದಿ ವಿದ್ಯುತ್, ನಂದಿ ಆಹಾರ, ನಂದಿ ಗೊಬ್ಬರಗಳು, ನಂದಿ ಆರೋಗ್ಯ ವರ್ಧಕಗಳನ್ನು ಬಳಸಿದರೆ ಮಾತ್ರ ಇನ್ನು ಮುಂದೆ ನಮಗೆಲ್ಲ ಒಳ್ಳೆಯ ಭವಿಷ್ಯವಿದೆ. ನಂದಿ ಶಕ್ತಿಯಿಂದ ಸ್ವಾವಲಂಬಿ ಹಾಗೂ ಆರೋಗ್ಯವಂತ ರಾಷ್ಟ್ರ ನಿರ್ಮಿಸಲು ಬಯಸುವ ರಾಜಕೀಯ ನಾಯಕರಿಗೆ ಪಕ್ಷಾತೀತವಾಗಿ ಮತ ನೀಡುವ ಸಂಕಲ್ಪ ಮಾಡಿ ನಂದಿ ಸೈನಿಕರಾಗೋಣ ಬನ್ನಿ.